ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಟಿ ಬಿ ಎಫ್ನ ಜೀವ ಸದಸ್ಯತ್ವ ಹಾಕಲು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಆನ್ಲೈನ್ನಲ್ಲಿ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಅದಕ್ಕಾಗಿ ನೀವು ಟಿ.ಬಿ.ಎಫ್ಗೆ ಅಪ್ಲೈ ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರ್ ಯಾವುದಾದರ ಒಂದು ಈ ಒಂದು ಡಿವೈಸ್ಗಳಲ್ಲಿ ನಿಮ್ಮ ವೆಬ್ ಬ್ರೌಸರ್ ಯಾವುದಿರುತ್ತದೆ, ನಾನಿಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೇನೆ. ಸರ್ಚ್ನಲ್ಲಿ TBF ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ ಟೀಚರ್ಸ್ ಬೆನಿಫಿಟ್ ಫಂಡ್ KSTBF.online.karnataka.gov.in ಅಂತಕ್ಕಂಥ ಒಂದು ಸರ್ಚ್ ರಿಸಲ್ಟ್ಸ್ ಬರ್ತದೆ. ಟೀಚರ್ಸ್ ಬೆನಿಫಿಟ್ ಫಂಡ್ ಮೊದಲನೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಂತರ ಈ ರೀತಿಯಾಗಿರ್ತಕ್ಕಂಥ ಐಕಾನ್ಗಳು ಶೋ ಆಗ್ತಕ್ಕಂಥ ಒಂದು ಪೇಜ್ಗೆ ನೀವು ರೀಡೈರೆಕ್ಟ್ ಆಗ್ತೀರಿ. ಇದರಲ್ಲಿ LMS ಅಥವಾ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತಕ್ಕಂಥ ಏನೊಂದು ಮೊದಲನೇ ಲಿಂಕ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಟೀಚರ್ LMS ಲಾಗಿನ್ ಒಂದು ಪೇಜ್ ಬರ್ತದೆ. ಸೊ ಮೊದಲಿಗೆ ಲಾಗಿನ್ ಆಗೋದಕ್ಕೂ ಮೊದಲು ನೀವು ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕಾಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಅಂತಕ್ಕಂಥ ಒಂದು ಗ್ರೀನ್ ಕಲರ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಒಂದು ಪೇಜ್ ಬರ್ತದೆ. ಇಲ್ಲಿ ಟೀಚರ್ ವಿತ್ KGID ನೋ, ಟೀಚರ್ಸ್ ವಿದೌಟ್ KGID ನೋ ಅಂತ ಇರ್ತದೆ. ಟೀಚರ್ಸ್ ವಿದೌಟ್ KGID ನೋ ಅದರ ಹಿಂದೆ ಇರ್ತಕ್ಕಂಥ ರೇಡಿಯೋ ಬಟನ್ ಬೈ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತದೆ. ನಂತರ ನೇಮ್ನಲ್ಲಿ ನೀವು ನಿಮ್ಮ ನೇಮನ್ನು ಟೈಪ್ ಮಾಡಿ ಮತ್ತು ಡೇಟ್ ಆಫ್ ಬರ್ತನ್ನು DDMMYYYY ಈ ಒಂದು ಫಾರ್ಮ್ಯಾಟ್ನಲ್ಲಿ ಟೈಪ್ ಮಾಡಿ. ಡೇಟ್ ಆಫ್ ಜಾಯ್ನಿಂಗ್ನಲ್ಲಿ ನಿಮ್ಮ ಒಂದು ಸೇವೆಗೆ ಸೇರಿದ ದಿನಾಂಕವನ್ನು DDMMYYY ಈ ಒಂದು ಫಾರ್ಮ್ಯಾಟ್ನಲ್ಲಿ ಟೈಪ್ ಮಾಡಿ. ನಂತರ ಕಂಟಿನ್ಯೂ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಯುವರ್ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ನಂತರ ಗೆಟ್ OTP ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಒಂದು OTP ಬಂದಿರುತ್ತೆ, ಅದನ್ನು ಎಂಟರ್ OTP ಬಾಕ್ಸಲ್ಲಿ ಟೈಪ್ ಮಾಡಿ. ವ್ಯಾಲಿಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಪಾಸ್ವರ್ಡ್, ಎಂಟರ್ ಪಾಸ್ವರ್ಡ್, ರೀಟೈಪ್ ಪಾಸ್ವರ್ಡ್ ಅಂತ ಇಲ್ಲಿ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಸ್ಕ್ರೀನಲ್ಲಿ ತೋರಿಸಿರುವಂತೆ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡಿಕೊಳ್ಳಿ. ಅದನ್ನೇ ರೀಟೈಪ್ ಪಾಸ್ವರ್ಡ್ನಲ್ಲಿ ಟೈಪ್ ಮಾಡಿ. ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ನೀವು ಈಗ LMS ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಒಂದು ಹೊಸ ಪೇಜ್ಗೆ ಬರ್ತೀರಿ. ಇದರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಒಂದು ಡ್ಯಾಶ್ಬೋರ್ಡ್ ಪೇಜ್ ಇರ್ತದೆ. ಇಲ್ಲಿ ಆಕ್ಷನ್ ಕಾಲಮ್ ಇದೆ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇರ್ತದೆ. ಆಮೇಲೆ ಇಲ್ಲಿ ಡೇಟ್ ಮತ್ತು ಅಪ್ಲಿಕೇಶನ್ ನಂಬರ್ ಇರ್ತದೆ. ಆಮೇಲೆ ಸ್ಟೇಟ್, ಕ್ಯೂ ಮತ್ತು ರಿಜೆಕ್ಷನ್ ರೀಜನ್ ಮತ್ತು ಕಮೆಂಟ್ಸ್ ಇವೆಲ್ಲ ಬ್ಲ್ಯಾಂಕ್ ಇರ್ತದೆ. ನೀವು ಅಪ್ಲೈ ಮಾಡಿದ ಮೇಲೆ ಇಲ್ಲೆಲ್ಲ ಡೀಟೇಲ್ಸ್ ಬರ್ತದೆ. ಸೊ ನಾನೀಗ ಈ ಒಂದು ಆಕ್ಷನ್ ಕಾಲಮ್ನಲ್ಲಿ ಬರ್ತಕ್ಕಂತಹ ಕ್ಲಿಕ್ ಹಿಯರ್ ಟು ಅಪ್ಲೈ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ನಂತರ ನಿಮಗೆ ಅಪ್ಲಿಕೇಶನ್ ಫಾರ್ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಪೇಜ್ಗೆ ನೀವು ಬರ್ತೀರಿ. ಇಲ್ಲಿ ಒಟ್ಟು 6 ಟ್ಯಾಬ್ಗಳಿವೆ. ಮೊದಲನೇ ಒಂದು ಟ್ಯಾಬಲ್ಲಿ ಯೂಸರ್ ಇನ್ಸ್ಟ್ರಕ್ಷನ್ಸ್ಗಳಿವೆ. ಸೊ ಇನ್ಸ್ಟ್ರಕ್ಷನ್ಸ್ಗಳನ್ನೆಲ್ಲ ಓದಿಕೊಳ್ಳಿ. ನಂತರ ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ನಂತರ ನಿಮಗೆ ಪರ್ಸನಲ್ ಇನ್ಫಾರ್ಮೇಷನ್ ಟ್ಯಾಬ್ಗೆ ಬರ್ತೀರಿ. ಇಲ್ಲಿ ಮೊದಲಿಗೆ ನಿಮ್ಮ ಹೆಸರು ಶೋ ಆಗ್ತಿರುತ್ತೆ. ಡೆಸಿಗ್ನೇಷನ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಡೆಸಿಗ್ನೇಷನ್ನಲ್ಲಿ ನಿಮ್ಮ ಒಂದು ಹುದ್ದೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಮೊಬೈಲ್ ನಂಬರ್ ಬಾಕ್ಸಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀರಿ ಆ ಮೊಬೈಲ್ ನಂಬರ್ ಇಲ್ಲಿ ಶೋ ಆಗ್ತಿರುತ್ತೆ. ಇನ್ಸ್ಟಿಟ್ಯೂಷನ್ ಟೈಪ್, ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ ಟೈಪ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸ್ತಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಟೈಪ್ಗಳಲ್ಲಿ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಟೈಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಡೇಟ್ ಆಫ್ ಬರ್ತ್ ನೀವು ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಎಂಟರ್ ಮಾಡಿದ ಡೇಟ್ ಆಫ್ ಬರ್ತ್ ಇಲ್ಲಿ ಆಟೋ ಪಿಚ್ ಆಗಿರುತ್ತದೆ. ನಂತರ ಫಾದರ್ ನೇಮ್ ಸ್ಥಳದಲ್ಲಿ ಫಾದರ್ ನೇಮ್ ಅಥವಾ ಮದರ್ ನೇಮ್ ಸ್ಥಳದಲ್ಲಿ ಇಲ್ಲಿ ಮದರ್ ನೇಮ್ ಅಥವಾ ಕೇರ್ ಟೇಕರ್ ನೇಮನ್ನು ಈ ಒಂದು ಬಾಕ್ಸಲ್ಲಿ ಟೈಪ್ ಮಾಡಿ. ನಂತರ ನಿಮ್ಮ ಇಮೇಲ್ ವಿಳಾಸವನ್ನು ಇಮೇಲ್ ವಿಳಾಸ ಬಾಕ್ಸದಲ್ಲಿ ಟೈಪ್ ಮಾಡಿ. ಮೆರಿಟಲ್ ಸ್ಟೇಟಸಲ್ಲಿ ಸೆಲೆಕ್ಟ್ ಮೆರಿಟಲ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮ್ಯಾರಿಡ್, ಸಿಂಗಲ್, ವಿಡೋ ಅಂತ ಇರ್ತದೆ. ಮೆರಿಟಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ನಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು, ಡಿಸ್ಟಿಕ್ಕು, ತಾಲೂಕು, ಆಮೇಲೆ ಸಿಟಿ, ಆಮೇಲೆ ಪಿನ್ ಕೋಡ್ ನಂಬರನ್ನು ಎಂಟ್ರಿ ಮಾಡಿ. ಕರೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿದಾಗ ಎರಡು ಸೇಮ್ ಟು ಸೇಮ್ ಆಟೋ ಪಿಚ್ ಆಗುತ್ತೆ. ನಂತರ ಬ್ಯಾಂಕ್ ಡೀಟೇಲ್ಸ್ ಇರ್ತದೆ. ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಿ. ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ನಂತರ ನಿಮಗೆ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ವರ್ಕ್ ಡೀಟೇಲ್ಸ್ ಅಂತಕ್ಕಂಥ ಟ್ಯಾಬ್ ಬರ್ತದೆ. ಇದರಲ್ಲಿ ನಿಮ್ಮ ಒಂದು ವರ್ಕ್ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಮೊದಲಿಗೆ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್, ನೀವು ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ನಿಮ್ಮ ಸೇವೆಗೆ ಸೇರಿದ ದಿನಾಂಕ ಇಲ್ಲಿ ಶೋ ಆಗ್ತಿರುತ್ತೆ. ಡಿಸ್ಟಿಕ್ ಅಲ್ಲಿ ಇಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವರ್ಕಿಂಗ್ ಡಿಸ್ಟಿಕ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸೆಲೆಕ್ಟ್ ತಾಲೂಕ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವರ್ಕಿಂಗ್ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯ ಹೆಸರು ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಅಥವಾ ಶಾಲೆ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ವರ್ಕ್ ಅಡ್ರೆಸ್ ನಲ್ಲಿ ನಿಮ್ಮ ಒಂದು ವರ್ಕಿಂಗ್ ಅಡ್ರೆಸ್ ಅನ್ನ ಈ ಒಂದು ಟೆಕ್ಸ್ಟ್ ಇಯರ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಇನ್ಸ್ಟಿಟ್ಯೂಷನ್ ಟೈಪ್ ಸಂಸ್ಥೆಯ ವಿಧವನ್ನ ಇನ್ಸ್ಟಿಟ್ಯೂಷನ್ ಟೈಪ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಏಡೆಡ್ ಗವರ್ಮೆಂಟ್ ಅಂತ ಇರ್ತದೆ. ಸೊ ನಿಮಗೆ ಅಪ್ಲೈ ಆಗ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೊ ನಂತರ ಇಲ್ಲಿ ವೆದರ್ ದ ಪೋಸ್ಟ್ ಈಸ್ ಅಪ್ರೂವ್ಡ್ ಬೈ ದ ಗೌರ್ಮೆಂಟ್ ಅಂತ ಇರ್ತದೆ. ಇಲ್ಲಿ ಹೌದು ಅದರಿಂದ ಇರೋ ರೇಡಿಯೋ ಬಟನ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ವರ್ಕ್ ಸ್ಟೇಟಸ್ ಅಲ್ಲಿ ಇಲ್ಲಿ ವರ್ಕಿಂಗ್ ರಿಟೈರ್ಡ್ ಅಂತ ಇರ್ತದೆ. ಸೊ ನೀವು ನಿಮ್ಮ ಒಂದು ವರ್ಕಿಂಗ್ ಸ್ಟೇಟಸ್ ಅನ್ನ ಇಲ್ಲಿ ವರ್ಕಿಂಗ್ ಅಂತ ನೀವು ಅದರ ಹಿಂದೆ ರೇಡಿಯೋ ಬಟನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ ನಲ್ಲಿ ಬರುತ್ತದೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಪೆಂಡೆಂಟ್ ಡೀಟೇಲ್ಸ್ ಟ್ಯಾಬ್ಗೆ ಬರ್ತೀರಿ. ಈ ಒಂದು ಟ್ಯಾಬ್ ನಲ್ಲಿ ಇಲ್ಲಿ ರಿಲೇಷನ್ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫಾದರ್, ಮದರ್, ಸ್ಪೌಸ್, ಚೈಲ್ಡ್ 1, ಚೈಲ್ಡ್ 2 ಈ ಒಂದು ಡಿಪೆಂಡೆಂಟ್ ಡೀಟೇಲ್ಸ್ ಅನ್ನ ಆಡ್ ಮಾಡಬಹುದು ಆಗಿರುತ್ತದೆ. ನಾನು ಇಲ್ಲಿ ಮೊದಲಿಗೆ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಂತರ ಎಂಟರ್ ನೇಮ್ ನಲ್ಲಿ ಫಾದರ್ ನೇಮ್ ಎಂಟ್ರಿ ಮಾಡಿ. ನಂತರ ಡೇಟ್ ಆಫ್ ಬರ್ತ್ ನಲ್ಲಿ ಫಾದರ್ ಡೇಟ್ ಆಫ್ ಬರ್ತ್ ಅನ್ನ DDMMYYY ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಎಂಟ್ರಿ ಮಾಡಿ. ನಂತರ ಆಡ್ ಡಿಪೆಂಡೆಂಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಡಿಲೀಟ್ ಮಾಡಬೇಕಾಗಿದ್ರೆ ಡಿಲೀಟ್ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಮದರ್ ಮತ್ತು ಸ್ಪೌಸ್ ಮತ್ತು ಚೈಲ್ಡ್ 1 ಮತ್ತು ಚೈಲ್ಡ್ 2 ಈ ಎಲ್ಲ ಒಂದು ಡಿಪೆಂಡೆಂಟ್ ಡೀಟೇಲ್ಸ್ ಅನ್ನ ನೀವು ಎಂಟ್ರಿ ಮಾಡಿ. ನಂತರ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟ್ ಅಂತಕ್ಕಂಥ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಟ್ಯಾಬ್ಗೆ ಬರ್ತೀರಿ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳಲ್ಲಿ ಮೊದಲನೇದು ಓಲ್ಡ್ LMS ಕಾರ್ಡ್ ಏನಾದರೂ ಇದ್ರೆ ಇಲ್ಲಿ ಎಸ್ ಅಂತ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಓಲ್ಡ್ LMS ಏನೊಂದು ಇರ್ತದೆ ಅಥವಾ ಈಗ ಒಂದು ಪ್ರೆಸೆಂಟ್ LMS ಏನಿರ್ತದೆ ಅದರ ಒಂದು LMS ID ಸಂಖ್ಯೆ ಈ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಫೀಸ್ ಪೇಡ್ ನಲ್ಲಿ ನೀವು ಕಟ್ಟಿರುವ ಶುಲ್ಕ ಪಾವತಿ ಎಷ್ಟು ಫೀಸ್ ಪೇ ಮಾಡಿದ್ದೀರಿ ಅದನ್ನ ಈ ಒಂದು ಪ್ಲೀಸ್ ಎಂಟರ್ ಫೀಸ್ ಪೇಡ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನಂತರ ಪಾವತಿಸಿದ ಶುಲ್ಕದ ದಿನಾಂಕವನ್ನು DDMMYYY ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಟೈಪ್ ಮಾಡಿ. ನಂತರ ಅಪ್ಲೋಡ್ ಮಿನಿಮಮ್ 1 ಡಾಕ್ಯುಮೆಂಟ್ ಅಂತ ಇರ್ತದೆ. ನಿಮ್ಮ ಓಲ್ಡ್ LMS ಕಾರ್ಡ್ ನ ಫ್ರಂಟ್ ಒಂದು ಪೇಜ್ ಆಗಿರ್ಬೋದು, ಇಲ್ಲ ಬ್ಯಾಕ್ ಪೇಜ್ ಆಗಿರ್ಬೋದು, ಅಥವಾ ನೀವು ಫೀಸ್ ಕಟ್ಟಿರೋ ಚಲನ್ ಆಗಿರ್ಬೋದು, ಅಥವಾ ಆ ಒಂದು ಓಲ್ಡ್ LMS ಪಾಸ್ಬುಕ್ ಏನಿರ್ತದೆ ಈ 4ರಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ನಿಮ್ಮ ಗೌರ್ಮೆಂಟ್ ಪೋಸ್ಟ್ ಅಪ್ರೂವ್ಡ್ ಕಾಪಿ ಅಂತ ಇರ್ತದೆ. ಸೊ ನಿಮ್ಮ ಒಂದು ಪೋಸ್ಟ್ ಗೌರ್ಮೆಂಟ್ ಅಪ್ರೂವ್ಡ್ ಪೋಸ್ಟ್ ಕಾಪಿಯನ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಿ. ಆಮೇಲೆ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ನಿಮ್ಮ ಒಂದು ಪೇ ಸ್ಲಿಪ್, ಆಮೇಲೆ ಸೈನ್ಡ್ ಕಾಪಿ ಆಫ್ ಹೆಡ್ ಮಾಸ್ಟರ್ ಈ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು. ಮತ್ತು ನೀವು ಅಪ್ಲೋಡ್ ಮಾಡತಕ್ಕಂತ ಒಂದು ಡಾಕ್ಯುಮೆಂಟ್ ಅದು ಫೋಟೋ ರೂಪದಲ್ಲಿ ಇರಬಹುದು, ಫೋಟೋ ಫೈಲ್ ಅಲ್ಲಿ ಇರಬಹುದು, ಅಥವಾ PDF ರೂಪದಲ್ಲಿ ಕೂಡ ಇರಬಹುದಾಗಿರುತ್ತದೆ. ಆಮೇಲೆ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಡಾಕ್ಯುಮೆಂಟ್ ನ ಒಂದು ಫೈಲ್ ಸೈಜು ಮ್ಯಾಕ್ಸಿಮಮ್ 250 KB ಇರಬೇಕಾಗಿರುತ್ತದೆ. ಸೊ ನಂತರ ಇಲ್ಲಿ ಒಂದು ಡಿಕ್ಲರೇಷನ್ ಇರ್ತದೆ. ಆಮೇಲೆ ಅದರಿಂದ ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಚೆಕ್ ಬಾಕ್ಸ್ ರೈಟ್ ಮಾರ್ಕ್ ಬರ್ತದೆ. ನಂತರ ಸೇವ್ ಡ್ರಾಫ್ಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಅಂತ ಸೇವ್ ಆದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಡ್ಯಾಶ್ ಬೋರ್ಡ್ ಪೇಜ್ಗೆ ಬರ್ತೀರಿ. ಈ ಒಂದು ಪೇಜಲ್ಲಿ ಲಾಸ್ಟ್ ಕಾಲಮಲ್ಲಿ ಆಕ್ಷನ್ ಕಾಲಮ್ನಲ್ಲಿ ವ್ಯೂ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇರ್ತದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನೋಡ್ಬೋದು ನಿಮ್ಮ ಒಂದು LMS ಅಪ್ಲಿಕೇಶನ್ ಇದಾಗಿರುತ್ತದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.